ಹರೇ ಶ್ರೀನಿವಾಸ. ನಾನು ರಾಗಿಣಿ ವಿ ಮಠದಂತ. ಪುರಂದರದಾಸರ ರಚನೆಯ ಎಂಜಲವನೇ ಬಳೆದ ಅನ್ನುವಂಥ ಒಂದು ಅದ್ಭುತವಾದ ಸಾಹಿತ್ಯವುಳ್ಳ ಒಂದು ಕೃತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ ಶ್ರೀಹರಿ, ರಂಜಿಸುವ ರಾಜಿಸುವ ರಾಜಸೂಯ ಯಾಗದಲ್ಲಿ, ರಂಜಿಸುವ ರಾಜಿಸುವ ರಾಜಸೂಯ ಯಾಗದಲ್ಲಿ, ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ ಶ್ರೀಹರಿ, ರಂಜಿಸುವ ರಾಜಿಸುವ ರಾಜಸೂಯ ಯಾಗದಲ್ಲಿ, ರಂಜಿಸುವ ರಾಜಿಸುವ ರಾಜಸೂಯ ಯಾಗದಲ್ಲಿ, ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ ಶ್ರೀಹರಿ. ಉಟ್ಟ ಪೀತಾಂಬರ ಮೇಲಕ್ಕೆ ಕಟ್ಟಿ, ಕಟ್ಟಿದ ಹಾರಗಳ ಹಿಂದಕ್ಕೆ ಸರಿಸಿ, ಉಟ್ಟ ಪೀತಾಂಬರ ಮೇಲಕ್ಕೆ ಕಟ್ಟಿ, ಕಟ್ಟಿದ ಹಾರಗಳ ಹಿಂದಕ್ಕೆ ಸರಿಸಿ, ಸರಸರ ಎಲೆಗಳ ಎತ್ತುತ್ತ ಹರಿತ, ಸರಸರ ಎಲೆಗಳ ಎತ್ತುತ್ತ ಹರಿತ, ಕಟ್ಟ ಕಡೆಯ ಎಲೆ ಒಗೆದುತ ನಿಂತ, ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ ಶ್ರೀಹರಿ. ಬಾರಿಗೆ ಹಿಡಿದು ಕಸವನ್ನೇ ಗೂಡಿಸಿ, ನೀರೋಳು ಹೆಂಡಿಯ ಕಲಸಿ ಥಳಿ ಹಾಕಿ, ಬಾರಿಗೆ ಹಿಡಿದು ಕಸವನ್ನೇ ಗೂಡಿಸಿ, ನೀರೋಳು ಹೆಂಡಿಯ ಕಲಸಿ ಥಳಿ ಹಾಕಿ, ಸಾಲಾಗಿ ಮಣೆಗಳ ಇಟ್ಟು ಎಲೆಯನ್ ಹಾಕಿ, ಸಾಲಾಗಿ ಮಣೆಗಳ ಇಟ್ಟು ಎಲೆಯನ್ ಹಾಕಿ, ರಂಗೋಲೆ ಕೊಳವೆಯ ಎಳೆದೂತ ನಿಂತ, ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ ಶ್ರೀಹರಿ. ಇನ್ನೇನು ಕೆಲಸಾಯ್ತು ಇನ್ನೇಕೆ ತಡವೆಂದ, ಇನ್ನೊಂದು ಪಂಕ್ತಿಯ ಕೂಡ ಹೇಳೆಂದ, ಇನ್ನೇನು ಕೆಲಸಾಯ್ತು ಇನ್ನೇಕೆ ತಡವೆಂದ, ಇನ್ನೊಂದು ಪಂಕ್ತಿಯ ಕೂಡ ಹೇಳೆಂದ, ಘನ ಮಹಿಮ ಶ್ರೀ ಪುರಂದರ ವಿಠಲನು, ಘನ ಮಹಿಮ ಶ್ರೀ ಪುರಂದರ ವಿಠಲನು, ಪುಣ್ಯಾತ್ಮರುಂಡಂಥ ಎಲೆಗಳನ್ನೇ ತೂತ, ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ ಶ್ರೀಹರಿ, ರಂಜಿಸುವ ರಾಜಿಸುವ ರಾಜಸೂಯ ಯಾಗದಲ್ಲಿ, ರಂಜಿಸುವ ರಾಜಿಸುವ ರಾಜಸೂಯ ಯಾಗದಲ್ಲಿ, ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ